ಇಲ್ಲಿ ನೋಡಿ, ನವಿಲು ಇಲ್ಲೇ ಮೇಯ್ತಾ ಇದೆ. ಒಂಥರ ಇವು ನವಿಗಳು ಈಗ ಫ್ರೆಂಡ್ಲಿ ಆಗಿಬಿಟ್ಟೈತೆ, ಮನೆಗಳ ಹತ್ರ ಎಲ್ಲ ಬರುತ್ತೆ. ಇಲ್ಲೇನೋ ಇದೆ ನೋಡಿ ಫ್ರೆಂಡ್ಸ್, ನಾನು ತೋರಿಸ್ತೀನಿ. ಇನ್ನು ಹತ್ರ ಹೋಗಿ ಎಲ್ಲಿ ಬರ್ತಾ ಇದೆ. ಎರಡಿದೆ, ಇಲ್ಲೊಂದಿದೆ. ಇದು ಮೊಸಳೆನಾ ಇದು? ಉಡಾನ ಇದು? ಇಷ್ಟೊಂದು ಇಲ್ಲಿ ಗೊತ್ತು, ಇಲ್ಲೂ ಬಂತು. ನಾನು ಒಂದು ನಿಮಿಷ, ಎರಡು ಇದೆ. ಎಷ್ಟು ಇದು? ಏನಿದು ಉಡಾನ? ಈ ಥರ ಇರುತ್ತಾ ಉಡಾನ? ಇದಾ? ಹೆಂಗಿದೆ ಅಲ್ಲ ಇದು? ಇಷ್ಟೊಂದು ಇದೆಯಾ ಇಲ್ಲಿ? ಹಾಯ್ ಫ್ರೆಂಡ್ಸ್, ನಾನಿವಾಗ ಸೋಮೇಶ್ವರ ಟೆಂಪಲ್ಗೆ ಬಂದಿದ್ದೀನಿ. ಇವಾಗ ತಾನೇ ಬಿಟ್ಬಿಟ್ಟು ಹೋದ್ರು ನನಗೆ ಆಟೋ ಅಂಕಲು. ಉಳ್ಳಾಳದಿಂದ ಕರ್ಕೊಂಡು ಬಂದು ಇಲ್ಲಿ ಸೋಮೇಶ್ವರ ಟೆಂಪಲ್ ಒಂಥರ ತುಂಬ ಚೆನ್ನಾಗಿದೆ. ಇವಾಗ ತಾನು ಎರಡು ದೊಡ್ಡ ಉಡ ನೋಡಿದೆ ನಾನು. ಏನೋ ಆ ಉಡಗಳು ರಾಜರ ಕಾಲದಲ್ಲೆಲ್ಲ ಆ ಉಡಗಳನ್ನ ಹಿಡ್ಕೊಂಡು ಕೋಟೆಗಳನ್ನೆಲ್ಲ ಹತ್ತುತ್ತಾ ಇದ್ರು ಅಂತ ಅಂಕಲ್ ಒಬ್ಬರು ಹೇಳ್ತಾಯಿದ್ರು ನನಗೆ. ಈಗ ನಾನು ಸೋಮೇಶ್ವರ ಟೆಂಪಲ್ಗೆ ಬಂದಿದ್ದೀನಿ. ಸೋಮೇಶ್ವರ ಟೆಂಪಲ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇದೇ ಸೋಮೇಶ್ವರ ಟೆಂಪಲ್ಲು. ಈಗ ಸದ್ಯಕ್ಕೆ ನೋಡಿ, ಇದು ಸೋಮನಾಥ ದೇವಾಲಯ ಅಂತ ಹೇಳ್ಬಿಟ್ಟು, ಇದ್ರ ಪಕ್ಕ ಬೀಚ್ ಕೂಡ ಇದೆ. ಈಗ ಈ ಸೋಮನಾಥ ದೇವಾಲಯನ ನಾನು ತುಂಬ ಹಿಂದೆ ಬಂದು ನೋಡಿದ್ದೀನಿ ಅನಿಸುತ್ತೆ. ಆದರೆ ಯಾವಾಗ ಬಂದಿದ್ದೀನಿ, ಟ್ರಿಪ್ಪಲ್ಲಿ ಬಂದಿದ್ದಾಗ ಗೊತ್ತಾಗಲ್ಲ. ಜೊತೇಲಿ ಕರ್ಕೊಂಡು ಬರ್ತಾರೆ, ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬಂದ್ಬಿಡ್ತಾರಲ್ವ, ಅದಕ್ಕೆ ನಮ್ಗೆ ಗೊತ್ತಾಗಲ್ಲ. ಇಲ್ಲಿ ನೋಡಿ, ಸೋಮನಾಥೇಶ್ವರ ದರ್ಶನ ಮಾಡ್ಕೊಳ್ಳೋಣ. ಸೋಮನಾಥೇಶ್ವರ ಈಶ್ವರನ ದರ್ಶನ ಮಾಡಿಕೊಂಡು ಕುಂಕುಮ ಪ್ರಸಾದ ತಗೊಂಡು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರಿಗೂ ಆಯುಸ್ಸು, ಆರೋಗ್ಯ, ಸುಖ, ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಇವಾಗ ಮೆಟ್ಲುಗಳು ಹತ್ಕೊಂಡು ಮೇಲ್ಗಡೆ ಹೋಗೋಣ ಬನ್ನಿ. ದೇವಾಲಯದ ಪ್ರಾಂಗಣ ಇದು. ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಇಲ್ಲಿ ಆಧಾರ ಸ್ತಂಭ ಇದೆ. ಈ ಇಲ್ಲೂ ಕೂಡ ಓಂ ಅಂತ ಬರೆದಿದ್ದಾರೆ. ಎಲ್ಲ ಕಲ್ಲಿನಲ್ಲಿ ಕಟ್ಟಿರೋ ದೇವಾಲಯ ಇದು, ಮತ್ತು ಹೆಂಚಿನ ಮನೆಯಿಂದ ಕಟ್ಟಿರೋ ದೇವಾಲಯ ಇದು. ತುಂಬ ಸಖತ್ತಾಗಿದೆ ಅಲ್ವಾ? ನೋಡಿ, ಇದ್ರ ಪ್ರಾಂಗಣ ತುಂಬ ಚೆನ್ನಾಗಿದೆ. ನಾಮ ಜಪ, ಇಲ್ಲಿ ಮದುವೆಗಳು, ಮುಂಜಿಗಳನ್ನೆಲ್ಲ ಮಾಡ್ತಾರೆ, ಮತ್ತು ಡ್ಯಾನ್ಸ್ ಕಾರ್ಯಕ್ರಮಗಳು ಅವನ್ನೆಲ್ಲ ಮಾಡಿದ್ದಾರೆ. ಈ ದೇವಾಲಯ ಎಷ್ಟೊಂದು ಪ್ರಶಾಂತವಾಗಿದೆ ಅಂತ ಅಂದರೆ, ಒಂದು ಸ್ವಲ್ಪ ಹೈಟಲ್ಲಿರೋದ್ರಿಂದ ಗಾಳಿ ತುಂಬ ಚೆನ್ನಾಗಿ ಬೀಸ್ತಾ ಇದೆ. ಗಾಳಿ ಬೀಸೋದ್ರಿಂದ ತುಂಬ ಒಂದು ಸ್ವಲ್ಪ ಕೂಲ್ ಅನ್ನಿಸ್ತಾ ಇದೆ. ಬಿಸಿಲಿದ್ರೂ ಕೂಡ, ಸಮುದ್ರ ಪಕ್ಕ ಇದ್ದರೂ ಕೂಡ ಸೆಕೆ ಆಗ್ತಾಯಿಲ್ಲ, ಗಾಳಿ ಬೀಸ್ತಾ ಇದೆ. ಇಲ್ಲಿಂದ ನಮಗೆ ನೆಕ್ಸ್ಟ್ ಸಮುದ್ರ ಕಾಣಿಸುತ್ತೆ, ಅದರ ಅಲೆಗಳು ಆಲ್ರೆಡಿ ಕೇಳಿಸ್ತಾ ಇದೆ. ಇಲ್ಲಿ ನಮ್ಮ ಗಣಪತಿ, ಎಲ್ಲರ ನಂಬಿರೋ ಗಣಪತಿನೇ ಫಸ್ಟು. ವಿಘ್ನ ವಿನಾಯಕ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯ. ಏನು ಗೊತ್ತಾ, ಇಲ್ಲಿ ಸಮುದ್ರ ಕಾಣಿಸ್ತಾ ಇದೆ. ಎಷ್ಟು ಅಗ್ಲ ನೋಡಿದ್ರು ಸಮುದ್ರ ಕಾಣಿಸ್ತಾ ಇದೆ. ಬನ್ನಿ ನಾನು ತೋರಿಸ್ತೀನಿ ಸಮುದ್ರನ. ಇಲ್ಲೆಲ್ಲ ಸಮುದ್ರದ ಪಕ್ಕ ಇದು ನಿಂತಿದೆ, ಏನು ಹಡಗುಗಳು ನಿಂತು. ಸಮುದ್ರ ಎಷ್ಟು ಪ್ರಶಾಂತವಾಗಿದೆ. ಅದು ನೋಡಿ, ಹಡಗುಗಳು ಅಲ್ಲಲ್ಲೇ ನಿಂತ್ಕೊಂಡಿದೆ. ಹಡಗುಗಳು ಅವೆಲ್ಲ ಫಿಶ್ಶು, ನೀರು. ಮತ್ತು ಅಲ್ಲೊಂದು ಯಾವುದೋ ದೇವಸ್ಥಾನ ಇರೋ ಥರನೇ ಇದೆ. ಹಡಗ ದೇವಸ್ಥಾನ ಅಂತ ಗೊತ್ತಾಗ್ತಾ ಇಲ್ಲ. ಯಾವುದೋ ದೇವಸ್ಥಾನ ಇದೆ ಅನಿಸುತ್ತೆ. ಈ ದೇವಸ್ಥಾನ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ.
ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೀಚು. ಈ ಬೀಚಲ್ಲಿ ಇರೋರೇ ಸ್ವರ್ಗದಲ್ಲಿ ಇರೋ ಥರ ಅನಿಸುತ್ತೆ ಈ ಬೀಚಲ್ಲಿ ಇರೋರಿಗೆ. ಡೈಲಿ ಈ ಅಲೆಗಳನ್ನ ಕೇಳ್ತಾ ಇದ್ರೆ ಡೈಲಿ ಕಲ್ ನೋಡಿ ಹೆಂಗಿದೆ, ಅಲೆಗಳ ಸೌಂಡ್ ಕೇಳ್ತಾ ಇದ್ರೆ ಡೈಲಿ ಮನಸ್ಸಿಗೆ ತುಂಬ ನಿರಾಳ ಅನಿಸುತ್ತೆ. ಇದೆಲ್ಲ ಕಲ್ಲಿನಿಂದ ಕಟ್ಟಿರುವಂತಹ ಇದು ಇದು ನೋಡಿ, ಎಲ್ಲ ಕಲ್ಲನ್ನ, ಇದೆಲ್ಲ ಕಲ್ಲು. ತುಂಬ ಜನ ಇದ್ದಾರೆ ಅಲ್ಲಿ ಬೀಚಲ್ಲಿ ಕೂಡ ಆಟ ಆಡ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ನೋಡಿ ನಾನು ಇವಾಗ ಸೋಮೇಶ್ವರ ಟೆಂಪಲ್ನ ಇನ್ನೊಂದು ಭಾಗಕ್ಕೆ ಬಂದಿದ್ದೀನಿ. ಈ ಭಾಗದಲ್ಲಿ ನನಗೆ ಬೀಚ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ. ಇಲ್ಲಿ ನೋಡಿ, ಇದೇ ಸೋಮೇಶ್ವರ ಟೆಂಪಲ್ಲು. ಇಲ್ಲಿಂದ ಒಂದು ಎಂಟ್ರಿ ಇದೆ. ನನ್ನ ಬ್ಯಾಗ್ ಇಟ್ಬಿಟ್ಟು ಇವಾಗಂಟ ಸಲ್ಲ ಮಾಡಿಕೊಂಡೆ. ಇವಾಗ ಬೀಚ್ ಕಡೆ ಹೋಗ್ತಾ ಇದ್ದೀನಿ. ನಾನು ಚಪ್ಪಲ್ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿರೋದ್ರಿಂದ ದೇವಸ್ಥಾನ ಒಳಗಡೆ ಚಪ್ಪಲಿ ಹಾಕೋಬಾರ್ದು ಅಂದ್ಬಿಟ್ಟು ನಾನು ಆಚೆನೇ ಬಿಟ್ಬಿಟ್ಟಿದ್ದೀನಿ ಚಪ್ಪಲು. ಹೇಳ್ಬೇಕು ಅಂದರೆ ಇವಾಗ ಇಲ್ಲಿಗೆಲ್ಲ ತಿರ್ಗಾ ಇಲ್ಲೂ ನಾನು ಈ ಬೀಚಲ್ಲಿ ಸ್ನಾನ ಮಾಡಿದ್ರೆ ತಿರ್ಗಾ ನನ್ನ ಬಟ್ಟೆ ಇನ್ನೂ ಒಂದು ಡ್ರೆಸ್ ಚೇಂಜ್ ಮಾಡಬೇಕಾಗುತ್ತೆ. ನೋಡಿ, ಎಲ್ಲರೂ ಆಟ ಆಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ವ್ಯೂಸ್ ಅಂದು, ತುಂಬ ಸಖತ್ತಾಗಿದೆ ಈ ವ್ಯೂಸ್ ನೋಡ್ತಾ ಇದ್ರೆ. ಆ ಗಾಳಿ ಬೀಸ್ತಾ ಇದ್ರೆ ನನಗೆ AC ಥರ ಫೀಲ್ ಆಗ್ತಾ ಇದೆ ಆ್ಯಕ್ಚುಲಿ. ಬೆಳಗ್ಗೆಯಿಂದ ಉಳ್ಳಾಳ ಬೀಚಲ್ಲಿ ಎಷ್ಟು ಬಿಸಿ ಇತ್ತು ಗೊತ್ತಾ, ಆದರೆ ಇಲ್ಲಿಗೆ ಬಂದರೆ ನೋಡಿದ್ರೆ ತುಂಬ ತಣ್ಣಗಾಗಿದೆ. ಎಲ್ಲ ಕಡೆನೂ ಗ್ರೀನರಿ, ಕಲರ್ ಬೋಟ್ಗಳು ಬೇರೆ ಇಲ್ಲೇ ಇದೆ. ಬೆಂಗಳೂರಲ್ಲೇ ಅಲ್ಲಿ ಇಲ್ಲಿ ಕರ್ಕೊಂಡು ಬಂದಾಗ ಏನು ಮಾಡ್ತಾರೆ ಅಂದರೆ, ಹಿಂಗೆ ತೋರಿಸ್ಬಿಟ್ಟು ಮೇಲ್ಮೇಲೆ ತೋರಿಸ್ಬಿಟ್ಟು ಹಂಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಮಕ್ಳುಗಳು ನಾನು ಚಿಕ್ಕದ್ರಲ್ಲಿ ಬಂದಿರ್ತೀನಿ. ಈಗ ಮಂಗಳೂರಿನಲ್ಲಿ ಈ ಬೀಚ್ನ ನನ್ನ ಅಡ್ವೆಂಚರ್ ಮಾಡೋದಕ್ಕೋಸ್ಕರ ಎಷ್ಟೊಂದು ಫೀಲ್ ಆಗ್ತಾ ಇದೆ. ಇಲ್ಲಿ ಪಕ್ಷಿಗಳೆಲ್ಲ ಆಡ್ತಾ ಇದೆ ಅಲ್ಲ, ತಲೆ ಮೇಲೆ ಹಾರ್ಕೊಂಡು ಹೋಗ್ತಾ ಇದೆ. ಇಲ್ಲೂ ಕೂಡ ಏನೇನೋ ಪ್ರಾಣಿಗಳಿದೆ ಕರೆಕ್ಟ್. ಗಿಡಗಳು ಈ ಥರ ಮೆಟ್ಲುಗಳು ಮಾಡಿಟ್ಟಿದ್ದಾರೆ. ಈಗ ನೆಕ್ಸ್ಟ್ ಬಂದೆ ಬೀಚಲ್ಲಿ ಏನೋ ಹಾಕ್ಬಿಟ್ಟು ಇದು ಮಾಡ್ತಾರಲ್ಲ, ಆ ಥರ ಹಾಕಿದ್ದಾರೆ ಒಳಗಡೆಗೆ. ಹೊಂಟೋಯ್ತು. ಅದು ಯಾವುದೋ ಶಿವಮಣಿ ಫಿಲಮಲ್ಲಿ ಏನಾಗ್ತಾರೆ ಹೇಳಿ, ಒಳಗಡೆಗೆ ರಕ್ಷಿತಾ ಮೇಡಮ್ ಮಾಡಿದಾರಲ್ಲ ಆ ಮೂವಿನಲ್ಲಿ ಒಳಗಡೆಗೆ ಏನೋ ಬರೆದ್ಬಿಟ್ಟು ಹಾಕ್ಬಿಟ್ಟು ಸಮುದ್ರದೊಳಗಡೆ ಎಸಿತಾರಲ್ಲ, ಹಂಗೆ ಯಾರು ಎಸ್ಬಿಟ್ಟಿದ್ದಾರೆ ಅಂತ ಹೇಳಿದೆ ನಾನು. ಸೊ ತೆಲಿನಲ್ಲಿ ಇಲ್ಲೂ ಮತ್ತೆ ಸ್ನಾನ ಮಾಡಬೇಕು ಅನ್ನಿಸ್ತಾ ಇದೆ. ಆದರೆ ಬಟ್ಟೆಗಳು ನನಗೆ ಜಾಸ್ತಿ ಇಲ್ಲದೆ ಇರೋದು ಕಾರಣದಿಂದ ನೋಡೋಣ. ಬಟ್ಟೆಗಳಿದೆ, ಆದರೆ ದೇವಸ್ಥಾನಕ್ಕೆ ಬಂದಿದ್ದೀನಲ್ವಾ, ಈಗ ತಾನೇ ಸ್ನಾನ ಮಾಡಿ ಸುಸ್ತಾಗಿದ್ದೀನಿ. ಮತ್ತು ಇಲ್ಲೆಲ್ಲ ಸುಸ್ತಾಗಿದ್ದೀನಿ. ಈಗ ಬೇಕಾ ಅನ್ನಿಸ್ತಾ ಇದೆ. ಬೇಕಾ ಬೇಡವಾ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಕಾಲೆಲ್ಲ ಟಚ್ ಮಾಡ್ಕೊಂಡು ಹೋಗ್ತಾ ಇದೆ. ಅಲೆ ಬರ್ತಾ ಇದೆ. ತುಂಬ ಚೆನ್ನಾಗಿದೆ. ಇಲ್ಲಿ ಕೆಳಗಡೆ ಇರೋದು ತೋರಿಸ್ತಾನೆ ಎಷ್ಟು ಚೆನ್ನಾಗಿರ್ತೈತೆ ನೋಡಿ. ಎಲ್ಲ ಇಲ್ಲಿವರೆಗೂ ರೀಲ್ಸ್ ಎಲ್ಲ ಮಾಡಾಯಿತು. ಇವಾಗ ಜಸ್ಟ್ ಕಷ್ಟಪಟ್ಟು ನಾನು ಹಿಂಗೆ ಹತ್ತದಂದರೆ ಈ ಅರೆ ಮೇಲೆ ಹಿಂಗೆ ಹತ್ತುತ್ತಾ ಇದ್ದರೆ ಇಲ್ಲಿ ಜಾರುತ್ತೆ. ಆ್ಯಕ್ಚುಲಿ ಇಲ್ಲಿ ಎತ್ಕೊಂಡು ಹೋಗೋದಂದರೆ ತುಂಬ ಕಷ್ಟ ಅಂದರೆ ಜಾರ್ತಾ ಇದೆ. ಮರಳೆಲ್ಲ ಇದು ಮಾಡ್ತಾ ಇರಬೇಕಾದ್ರೆ ನಾನು ಬ್ಯಾಗ್ ಬೇರೆ ಎತ್ಕೊಂಡು ಬಂದ್ಬಿಟ್ಟಿದ್ದೀನಿ. ಬ್ಯಾಗ್ ಎತ್ಕೊಂಡಿರೋದಕ್ಕೂ ಅದಕ್ಕೂ ಈ ಜಾಗದಲ್ಲೇ ಹತ್ತಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಸಿಕ್ತು ಒಂದು ಜಾಗ ಸಿಕ್ತು. ನೋಡಿ ಮೇಲ್ಗಡೆಯಿಂದ ದೇವಸ್ಥಾನ ಕಾಣಿಸ್ತಾ ಇದೆ. ಅಲ್ಲಿಂದ ಬಂದಿರೋ ಮೆಟ್ಲುಗಳು ಕಾಣಿಸ್ತಾ ಇದೆ. ಬೀಚಿನ ಪಕ್ಕ ಎಲ್ಲರೂ ಆಟ ಆಡ್ತಾ ಇದ್ದಾರೆ. ನನಗೆ ತುಂಬ ಜನ ಇರೋ ಜಾಗಗಳಿಗೆ ಹೋಗೋದಕ್ಕಿಂತ ಅಲ್ಲಿಗೆ ಹೋಗ್ಬೇಕು ಅನ್ನಿಸ್ತಿದೆ ನನಗೆ. ಅಲ್ಲಿ ದಾಟ್ಕೊಂಡು ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ ಅನಿಸುತ್ತೆ. ದಾಟ್ಕೊಂಡು ಹೋಗೋಕ್ಕಾಗುತ್ತೋ ಆಗಲ್ವೋ ಗೊತ್ತಿಲ್ಲ ನನಗೆ, ಆದರೆ ಐ ವಿಲ್ ಟ್ರೈ. ಎಷ್ಟಾಗುತ್ತೆ ಅಷ್ಟು ನಾನು ಪಕ್ಕ ಹೋಗಿ ಕೂತ್ಕೊಳ್ಬೇಕು ಅಂತ ನನಗೆ ಆಸೆ. ತಗೋಬಿಡ್ತೀನಿ ಒಬ್ಬೊಬ್ಬಳೇ ಬಂದಿರೋದ್ರಿಂದ. ಎಲ್ಲರೂ ನಾನು ಬಿದ್ರೂ ಯಾರಿಗೂ ಗೊತ್ತಾಗಲ್ಲ. ಇವಾಗ ನಾನು ಮಿಸ್ ಆಗಿದ್ದೀನಿ ಅಂತ ಯಾರಿಗೂ ಗೊತ್ತಾಗುತ್ತೆ. ನಮ್ಮ ಮನೇಲಿ ಹೆಂಗಿದ್ರು ಒಬ್ಬೊಬ್ಬಳೇ ಇಟ್ಟಾಡ್ತಾ ಇರ್ತಾಳೆ.
ಯಾವಾಗ ಬರ್ತಾಳೆ ಅಂದ್ಕೊತಾರೆ. ಫೋನ್ ಅಂತೂ ನಾನು ಸರಿಯಾಗಿ ಜಾಸ್ತಿ ಮಾಡಲ್ಲ ನಾನು. ಸೊ ಇವಾಗ ಏನಾಗುತ್ತೆ ಅಂತಂದರೆ, ಯಾರಾದರೂ ಒಬ್ಬರೇ ಬಂದವರಿಗೆ ಟ್ರಾವೆಲರ್ಗಳಿಗೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನಾವು ಸೇಫಾಗಿ ಇರ್ತೀವ ಇರಲ್ವ ಅಂತ ಅಂದ್ಬಿಟ್ಟು ನಾವು ವಾಪಸ್ ಹೋಗೋ ಗಂಟ ಗೊತ್ತಿರಲ್ಲ ಕೆಲವು ಸಲ. ಇಲ್ಲಿ ಗ್ರೀನರಿ ಇದೆ, ಗ್ರೀನರಿ ಪಕ್ಕ ಹೆಂಗಿದೆ ಗೊತ್ತಾ, ಇಲ್ಲಿ ಎಷ್ಟೊಂದು ನೋಡಿ 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 ನೋಡಿ. ನಾನು ಇವತ್ತು ತಾನೇ ನಾನು ಎಷ್ಟೊಂದು ಹಳ್ಳಿ ಇದೆ ಅಲ್ಲಿ, ಎಲ್ಲ ಒಳಗಡೆ ಹೋಗ್ತೀವಿ ಅಂತ ಹೆಂಗಿದೆ ನೋಡಿ. ಅಲ್ಲಿ ನಾನು ಬಂದು ಇಲ್ಲಿ ಬಂದು ಬೆಟ್ಟದ ಮೇಲೆ ಕುತ್ಕೊಂಡಿದ್ದೀನಿ. ನಂಗೆ ಆ್ಯಕ್ಚುಲಿ ಅಲ್ಲಿಗೆ ಹೋಗ್ಬೇಕಂತ ಆಸೆ ನನಗೆ. ಅಲ್ಲಿಗೆ ಹೋಗೋಕ್ಕೆ ಅಂದರೆ ಇಲ್ಲಿಂದ ದಾಡ್ಕೊಂಡು ಅಲ್ಲಿ ಹೋಗೋಷ್ಟರಲ್ಲಿ ನಾನು ಕಾಲು ಮುಟ್ಕೊಂಡು ಬಿದ್ದಿರ್ತೀನಿ. ಅಲ್ಲಿ ಹೋಗೋಕ್ಕಾಗಲ್ಲ, ತುಂಬ ನೀರು ಬರ್ತಾ ಇದೆ ಅಲ್ಲ. ಹಾಯ್, ಏನು ಈವ್ನಿಂಗ್ ಆಯ್ತಾ, ಒಂದು ಅದರಿಂದ ಎಲ್ಲ ಫ್ಯಾಮಿಲಿಯವ್ರು ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲಿ ಸೂರ್ಯ ಮುಳುಗೋದು ಕೂಡ ತುಂಬ ಸಕ್ಕತ್ತಾಗಿ ಕಾಣಿಸುತ್ತೆ. ಬಟ್ ಇನ್ನು ಟೈಮ್ ಆಗಿಲ್ಲ, ಟೈಮ್ ಆಯ್ತಾ ಇವಾಗ ಕಾಣಿಸುತ್ತೆ. ಆದರೆ ಈ ವ್ಯೂಸೇ ನೋಡೋಕೆ ಒಂಥರ ಸಕ್ಕತ್ತಾಗಿದೆ. ದೇವಸ್ಥಾನದ ಪಕ್ಕ ಬೀಚ್ ಪಕ್ಕ ಎಲ್ಲರೂ ಫ್ಯಾಮಿಲಿಗಳೆಲ್ಲ ಬಂದು ಆಟ ಆಡ್ತಾ ಇರೋದು. ಅದೇ ಎಷ್ಟು ಚೆನ್ನಾಗಿದೆ. ಇಲ್ಲೇನು ಸೂರ್ಯ ಮುಳುಗೋದು ಅಲ್ಲಿ ಮುಳುಗುತ್ತಾನೆ ಅನ್ಸುತ್ತೆ. ಅಲ್ಲಿಂದ ಕೆಳಗೆ ಇಳಿತಾ ಹೋಗ್ತಾನೆ. ಎಷ್ಟು ದೂರವರೆಗೂ ನೋಡಿದ್ರು ಮಣ್ಣು ಎಷ್ಟು ದೂರವರೆಗೂ ಹೋಗುತ್ತೆ ಅಷ್ಟು ದೂರದವರೆಗೂ ಬರೀ ಸಮುದ್ರನೇ ಐತೆ. ಭೂಮಿ ಗುಂಡುಗೈತೆ ಅಂತ ಅನ್ಸುತ್ತಲ್ಲ, ಸಮುದ್ರದ ರಾಜಕೀಯ ಗುಂಡುಗಿರೋದು ನೋಡಿ, ಹಿಂಗೆ ಬಂದ್ಬಿಟ್ಟಿದೆ. ಒಂದು ಭಾಗ ಮುಗಿಸಿದ್ದಾಯಿತು. ನಾನು ಇಲ್ಲಿ ಒಂದು ಭಾಗಕ್ಕೆ ಬಂದಿದ್ದೀನಿ. ಇಲ್ಲಿ ಒಂದು ಕೋಣ ಇದೆ. ಕೋಣ ಅಂದರೆ ದೇವಸ್ಥಾನಗಳಲ್ಲಿ ಇರುತ್ತೆ ನೋಡಿ, ಆ ಥರ ಕೋಣ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಚಪ್ಪಲಿ ಯಾವ ನೇರದಲ್ಲಿ ಬಿಟ್ಟಿದ್ದೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಬೇರೆ ರೋಡ್ ಇದು, ಮೇ ಬಿ ನಾನು ಮೇಲೆ ಹೋಗಬೇಕು ಅನಿಸುತ್ತೆ. ಇದು ಪ್ರೈವೇಟ್ ಎಸ್ಟೇಟ್ ಥರ ಇದೆ, ಅಲ್ಲಿ ಮನೆ ಇದೆ, ಇಲ್ಲಿ ಒಳಗಡೆ ಹೋಗ್ಬೋದು. ದೇವಸ್ಥಾನಗಳಿಗೆ ಮಾತ್ರ ಹೋಗಬೇಕು ಅಂತಂದರೆ ಸೀರೆ ಚೂಡಿದಾರ ಹಾಕೋಗ್ಬೇಕಂತ ಹೇಳಿದ್ದಾರೆ. ನಾನು ಪ್ಲ್ಯಾನ್ ಮಾಡಿಕೊಂಡೆ, ನಾನು ಚೂಡಿದಾರ ಸೀರೆ ಹಾಕ್ಕೊಂಡೇ ಬಂದಿರ್ತೀನಿ. ಬೀಚೆಲ್ಲ ಆಡಬೇಕು ಅಂದಿದ್ರೆ ಬೀಚ್ ಡ್ರೆಸ್ ಹಾಕ್ಬೋದಾಗಿತ್ತು. ದೇವಸ್ಥಾನ ಇರೋದ್ರಿಂದ ಚೂಡಿದಾರನೇ ಬಂದಿದ್ದೀನಿ. ಸೊ ವೆಸ್ಟರ್ನ್ ಡ್ರೆಸ್ ಹಾಕಿಲ್ಲ, ಥ್ಯಾಂಕ್ ಗಾಡ್. ಇವಾಗ ನಾನು ದೇವಸ್ಥಾನದ ಒಳಗಡೆ ಹೋಗ್ಬೋದು. ನಾನು ಅದೇ ಜಾಗದಿಂದ ಹೋಗಬೇಕಾಗುತ್ತೆ ಹೋದರೂ ಕೂಡ. ಸೊ ಆದರೆ ಇಲ್ಲೂ ಒಂದು ದೇವಸ್ಥಾನ ಇದೆ. ಈ ಭಾಗದ ದೇವಸ್ಥಾನ ನಾನು ನೋಡಿರಲಿಲ್ಲ. ಕಟೀಲು ಕಲ್ಯಾಣಿ ದೇವಸ್ಥಾನ ಇದು. ಆಮೆ ಸೂತಕ ಇದ್ದವರು ಒಳಗಡೆ ಹೋಗ್ಬಾರ್ದು ಅಂತ ಹೇಳಿದ್ದಾರೆ. ಆಮೆ ಸೂತಕ ಅಂದರೆ ಏನು, ಅದು ಯಾವಾಗ ಎಂಥವ್ರಿಗೆ ಆಮೆ ಸೂತಕ ಆಗುತ್ತೆ? ಗರ್ಭಿಣಿಯರು ಕೂಡ ಹೋಗ್ಬಾರ್ದಂತೆ, ಮತ್ತು ಡ್ರಿಂಕ್ಸ್ ಮಾಡಿರೋರು, ಸ್ಮೋಕ್ ಮಾಡೋರು ಕೂಡ ಒಳಗಡೆ ಹೋಗ್ಬಾರ್ದಂತೆ. ಭಗವದ್ಗೀತೆಯ ಸಂದೇಶ ಎಲ್ಲ ಇಟ್ಟಿದ್ದಾರೆ. ಆದುದೆಲ್ಲ ಒಳ್ಳೆಯದಕ್ಕೆ, ಆಗುವುದೆಲ್ಲ ಒಳ್ಳೆಯದಕ್ಕಾಗಿ, ಇನ್ನು ಮುಂದೆ ಆಗಲಿರುವುದು ಒಳ್ಳೆಯದು. ಕಳೆದುಕೊಂಡಿರುವುದನ್ನು ನೆನೆದು ದುಃಖಿಸುವುದಕ್ಕೆ, ಕಳೆದುಕೊಂಡದ್ದು ಯಾವುದು ಆದರೂ ನೀವು ತಂದಿರುವುದೋ, ನಾಶವಾದದ್ದು ಯಾವುದಾದರೂ ನೀವು ಸೃಷ್ಟಿಸಿರುವುದೋ, ನೀವು ಪಡೆದುದೆಲ್ಲ ನಿಮಗೆ ಇಲ್ಲಿಂದಲೇ ದೊರೆತಿರುವುದು, ನಿಮಗಿರುವುದೆಲ್ಲ ಇಲ್ಲಿಂದಲೇ ಪಡೆದಿರುವುದು.